ನಾವೆಲ್ಲರೂ ಅನುಸರಿಸಬೇಕಾದ ಕೆಲವು ನಾಗರಿಕತೆಗಳನ್ನು ಕುರಿತು ತಿಳಿದುಕೊಳ್ಳೋಣವೇ? ಬೇರೆಯವರ ಮನೆಗೆ ಹೋಗಬೇಕಾದರೆ ಕೆಲವು ಗಂಟೆಗಳ ಕಾಲಕ್ಕೆ ಮುಂಚೆಯೇ ಅವರಿಗೆ ಸುದ್ದಿಯನ್ನು ತಿಳಿಸಿರಿ. ನೋ ಸರ್ಪ್ರೈಸಸ್. ನೀವು ಸರ್ಪ್ರೈಸ್ ವಿಸಿಟ್ ಎಂದು ಹೋದರೆ ಅವರಿಗೆ ಇಷ್ಟವಾಗದೇ ಇರಬಹುದು. ನೀವು ಗೆಸ್ಟ್ ಆಗಿ ಒಂದು ಮನೆಗೆ ಹೋದರೆ ಸಂಬಂಧವನ್ನು ಮೀರಿ ಅವರ ಕುಟುಂಬ ವಿಷಯಗಳಲ್ಲಿ ತಲೆ ಹಾಕಬೇಡಿರಿ. ಅವರ ಮನೆಯ ರಚನೆಗೆ ಕೊರತೆ ಹೇಳಬೇಡಿರಿ. ಅಡುಗೆ ಮನೆ ಇಲ್ಲಿರಬಹುದಾಗಿತ್ತು, ಫ್ರಿಡ್ಜ್ ಇಲ್ಲಿಡಬಹುದಾಗಿತ್ತು, ಇದೆಲ್ಲ ನಿಮ್ಮ ವ್ಯವಹಾರವಲ್ಲ. ಮತ್ತು ಅವರ ಬೆಡ್ರೂಮ್ಗೆ ಹೋಗಬೇಡ್ರಿ. ಅವರ ಫೋನ್, ಅವರ ವೈಫೈ ಪಾಸ್ವರ್ಡ್ ಕೇಳಬೇಡ್ರಿ. ನೀವು ಬಂದಾಗಲಿಂದ 10 ಮಾತುಗಳನ್ನು ಸಹ ಮಾತಾಡಲಿಲ್ಲವಲ್ಲ, ನೀವು ತುಂಬ ಶೈ ಟೈಪಾ, ಹೀಗೆಲ್ಲ ಕೇಳಬೇಡಿರಿ. ನೀವು ಭೇಟಿ ನೀಡುವ ವ್ಯಕ್ತಿಯನ್ನು ಅಧಿಕವಾಗಿ ಮಾತಾಡಲು ಬಿಡಿರಿ. ನಿಮ್ಮನ್ನು ಕುರಿತು ನೀವೇ ಹೊಗಳಿಕೊಳ್ಳಬೇಡಿರಿ. ಇದೆಲ್ಲ ಬೇಡವಾದದ್ದು. ಬೇರೆಯವರ ವಯಸ್ಸು, ಸಂಬಳ, ವಿವಾಹವಾಗದಿರುವುದಕ್ಕೆ ಕಾರಣ, ಯಾವಾಗ ಮಗುವಾಗುವುದು, ಇವೆಲ್ಲ ಕೇಳಬೇಡಿರಿ. ನಿಮಗೆ ಯಾರಾದರೂ ಗಿಫ್ಟ್ ಕೊಟ್ಟರೆ ಇದು ನನ್ನ ಹತ್ತಿರ ಇದೆ ಎಂಬುದಾಗಿ ಕೂಡ ಹೇಳಬೇಡಿರಿ. ಮುಗುಳ್ನಗೆಯಿಂದ ಅದನ್ನು ಸ್ವೀಕರಿಸಿರಿ. ಇತರರ ದೇಹದ ಆಕಾರವನ್ನು ಕುರಿತು, ಇತರರ ಅಭಿರುಚಿಯ ಕುರಿತು ನಿಮ್ಮ ಅನಿಸಿಕೆಯನ್ನು ತಿಳಿಸಬೇಡಿರಿ. ಈ ಹಾಡುಗಳನ್ನು ಹೇಗೆ ಕೇಳುತ್ತೀರೋ, ಈ ಪುಸ್ತಕವನ್ನು ಓದುವುದಕ್ಕೆ ಹೇಗೆ ನಿಮ್ಮಿಂದ ಸಾಧ್ಯವಾಗುತ್ತಿದೆ ಎಂದೂ ಸಹ ಕೇಳಬೇಡಿರಿ. ನನ್ನ ಇಷ್ಟ, ನನ್ನ ಜೀವಿತ, ನಾನು ಬಾಳಬೇಕು, ಇತರರಿಗಾಗಿ ನಾನ್ಯಾಕೆ ಬಾಳಬೇಕು ಎಂಬುದಾಗಿಯೂ ಹೇಳಬೇಡಿರಿ. ಇತರರಿಗಾಗಿ ಸ್ವಲ್ಪ ಬಾಳಿ ನೋಡಿರಿ. ಅದೇ ನಿಜವಾದ ಜೀವನ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವೂ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ಬೈಬಲ್ ತಿಳಿಸುತ್ತದೆ.